ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಎಂತಂತ ಹೇಳಿದ್ರೆ, ನಾವು ಕಾಳುಮೆಣಸು ಬೆಳೆಸುವಾಗ ತೋಟದಲ್ಲಿ ಯಾವ್ದಾದ್ರು ಮರಕ್ಕೆ ಹಬ್ಬಿಸ್ಬಿಟ್ಟು ಬೆಳ್ಕೊತೀವಿ. ಆದ್ರೆ ಈ ಪೊದೆ ಕಾಳುಮೆಣಸು ಅನ್ನೋದಿದೆಯಲ್ಲ, ಇದನ್ನ ಯಾವ ಮರದ ಆಶ್ರಯನೇ ಇಲ್ದೇನೆ ಬೆಳೆಸ್ಕೋಬಹುದು. ಇದು ಹಬ್ಸಕ್ಕೆ ಯಾವ್ದು ಮರ ಇಲ್ಲ ಅಂದಾಗ ಈ ರೀತಿಯಾಗಿ ಪೊದೆ ಕಾಳುಮೆಣಸನ್ನು ಬೆಳೆಸಬಹುದು. ಹಾಗೇನೆ ಟೆರೇಸ್ ಗಾರ್ಡನ್ ಅಲ್ಲಿ ಕೂಡ ಇದನ್ನ ಚೆನ್ನಾಗಿ ಬೆಳೆಸ್ಕೋಬಹುದು. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ಕಾಳುಮೆಣಸನ್ನ ಖಂಡಿತವಾಗ್ಲೂ ಬೆಳ್ಕೊಬಹುದು ಅಂತ ಹೇಳ್ತೀನಿ. ಇದನ್ನ ಸಾವಯವ ರೀತಿಯಲ್ಲಿ ಬೆಳೆಸಿದ್ರೆ ತುಂಬಾನೇ ಉತ್ತಮ. ಈ ಗಿಡ ಅಂತಲ್ಲ, ಯಾವುದೇ ಗಿಡ ಆಗ್ಲಿ ಸಾವಯವ ಕೃಷಿಯಾಗಿ ಬೆಳೆಸ್ಕೊಳ್ಳಿ. ಯಾಕಂತಂದ್ರೆ ಮಣ್ಣಿಗೆಲ್ಲ ರಾಸಾಯನಿಕಗಳು ಸೇರಿ ಅದು ನೀರಿನಲ್ಲಿ ಹೋಗಿ ನೀರು ಕೂಡ ಕಲುಷಿತ ಆಗುತ್ತೆ, ಭೂಮಿನೂ ಕಲುಷಿತ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲಾ ಬೆಳೆನ ಸಾವಯವ ರೀತಿಯಲ್ಲೇ ಬೆಳೆಸಿ ಅಂತ ಹೇಳ್ತೀನಿ. ಇದನ್ನ ಈಗ ನೆಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾಟಲ್ಲೂ ಕೂಡ ಹೇಗ್ ನಡ್ಬೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಇದು ಪೊದೆ ಕಾಳುಮೆಣಸು, ಇದು ತಂದಿರುವಂತ ಗಿಡ. ಇದನ್ನ ಹೇಗ್ ನಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಗೊಬ್ಬರ ಮತ್ತು ಮಣ್ಣು ಹಾಕಿದ್ದೀನಲ್ವಾ, ಈ ರೀತಿ ಪಾಟಲ್ಲಿ ತಗೊಂಡಿದ್ದೀನಿ. ಬುಟ್ಟಿ ತರ ಅದ್ರಲ್ಲೂ ಬೆಳೆಸ್ಕೋಬಹುದು, ಈ ರೀತಿ ಪಾಟಲ್ಲಾದ್ರೂ ಬೆಳೆಸ್ಕೋಬಹುದು. ಇವಾಗ ಇದು ನಡುವಾಗ ಇದು ಅಡಿಗಡೆ ಮಣ್ಣನ್ನ ಸ್ವಲ್ಪ ಈಗ ತೆಕ್ಕೋಬೇಕಾಗುತ್ತೆ. ತುಂಬಾ ತೆಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ತೆಕ್ಕೊಂಡ್ರಾಯ್ತು. ಹಾಗೆ ಮೇಲ್ಗಡೆ ಮಣ್ಣನ್ನು ಕೂಡ ಸ್ವಲ್ಪ ಹೀಗೆ ತೆಕ್ಕೊಂಡ್ರಾಯ್ತು. ತೆಕ್ಕೊಂಡಾದ್ರ ಮೇಲೆ ಇದನ್ನ ಈ ರೀತಿಯಾಗಿ ನಿಧಾನವಾಗಿ ಪಾಟ ಒಳಗೆ ಇಟ್ಬಿಟ್ಟು ಸ್ವಲ್ಪ ಮಣ್ಣನ್ನ ಇದಕ್ಕೆ ಮುಚ್ಚಬೇಕಾಗುತ್ತೆ. ಇನ್ನು ಸ್ವಲ್ಪ ಮಣ್ಣು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದಕ್ಕೆ ಮುಚ್ಕೋಬಹುದು. ಪಾಟು ತುಂಬಾ ಮಾಡೋದು ಬೇಡ, ಮುಕ್ಕಾಲ್ ಭಾಗ ತುಂಬಿಕೊಂಡಿದ್ರೆ ಸಾಕಾಗುತ್ತೆ. ಎಂತಕ್ಕಂದ್ರೆ ಮತ್ತೆ ಗೊಬ್ಬರ ಹಾಕ್ತಿವಲ್ಲ, ಅದಕ್ಕೋಸ್ಕರ. ಗಿಡ ಯಾವುದೇ ಗಿಡ ನಡುವಾಗ ಈ ರೀತಿಯಾಗಿ ಪೂರ್ತಿಯಾಗಿ ಒತ್ತು ಬಿಟ್ಟು ನಡ್ಬೇಕು. ನಂತರ ಇನ್ನೊಂದು ಸ್ವಲ್ಪ ಮಣ್ಣು ಬೇಕಾಗಿದೆ, ನಾನು ಹಾಕೊಳ್ತೀನಿ. ಇದೆಂತಂದ್ರೆ ಗೊತ್ತಾ, ಹೊರಗಡೆ ಎಲ್ಲ ಬೆಳ್ಕೊಳಕ್ ಆಗಲ್ಲ, ಯಾರಾದ್ರೂ ತೋಟ ಗೀಟ ಇರಲ್ಲ, ನಮ್ಗೆ ಬೆಳೆಯಕ್ ಆಗೋದಿಲ್ಲ, ಯಾವ್ದಾದ್ರು ಮರದ ಆಶ್ರಯ ಇಲ್ಲ, ಹೇಗ್ ಬೆಳ್ಕೊಳ್ಳೋದು ಅಂತವ್ರಿಗೆ ಖಂಡಿತವಾಗ್ಲು ಇದು ವರದಾನ ಅಂತಾನೆ ಹೇಳ್ಬೋದು. ನಿಮ್ಗೆ ಮನೆಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳುಮೆಣಸನ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬೆಳೆಸ್ಕೋಬಹುದು. ಇದಕ್ಕೆ ಬೇರೆ ಗೊಬ್ಬರದ ಅವಶ್ಯಕತೆ ಇಲ್ಲ. ಸಾವಯವ ಗೊಬ್ಬರ ಹಾಕ್ಬೋದು, ಅಥವಾ ಹಟ್ಟಿ ಗೊಬ್ಬರ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ಗೋಮೂತ್ರ ಅದನ್ನು ಕೂಡ ಉಪಯೋಗಿಸಬಹುದು. ಗೋಮೂತ್ರ ಉಪಯೋಗಿಸುವಾಗ ಮಾತ್ರ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನೀರಿಗೆ ಮಿಶ್ರಣ ಮಾಡಿ ಹಾಕ್ಬೇಕಾಗುತ್ತೆ. ಅದು ಹೇಗೆ ಹಾಕೋದು ಅಂತ ಮುಂದೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ನೆಟ್ಟು 5-6 ತಿಂಗಳಾಗಿದೆ ಅಷ್ಟೇನೆ, ಅವಾಗ್ಲೇ ನೋಡಿ ಕರೆ ಬಂದಿದೆ. ಇಲ್ಲಿ 4 ಕರೆ ಬಂದಿದ್ದಾವೆ ಇವಾಗ. ಹಾಗೇನೆ ಇದು ತುಂಬಾ ಚೆನ್ನಾಗಿ ಪೊದೆಯಾಗಿ ಈ ಪಾಟಿನ ಸುತ್ತ ಬೆಳ್ಕೊಳ್ಳುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದರ ಮುಂದಿನ ಆರೈಕೆ ಹೇಗ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. 1 ವರ್ಷ ಆಗುವಾಗ ನಿಮ್ಗೆ ಬೇಕಾಗುವಷ್ಟು ಫಲವನ್ನ ಖಂಡಿತವಾಗ್ಲೂ ಇದು ಕೊಡುತ್ತೆ. ಹಾಗೇನೆ ನಿಮ್ಗೆ ತೋಟದಲ್ಲಿ ಅಲ್ಲಿ ಇಲ್ಲಿ ಬೆಳ್ಸಕ್ಕೆ ಜಾಗ ಇಲ್ಲ ಅಂದಾಗ ಖಂಡಿತವಾಗ್ಲೂ ಈ ರೀತಿಯಾಗಿ ಬೆಳೆಸ್ಕೋಬಹುದು. ನೀವು ಇದಕ್ಕೆ ಮಾರಾಟಕ್ಕೆ ಅಂತ ಏನಾದ್ರು ಬೆಳೆಸ್ತೀರಾದ್ರೆ ಟೆರೆಸ್ ಗಾರ್ಡನ್ ಅಲ್ಲಿ ಕನಿಷ್ಠ ಒಂದು 50 ಗಿಡ ಆದ್ರೂ ಬೇಕಾಗುತ್ತೆ ಅಂತ ಹೇಳ್ತೀನಿ. ಅಷ್ಟು ಬೆಳೆದ್ರೆ ಖಂಡಿತವಾಗ್ಲೂ ಮಾರ್ಕೋಬಹುದು. ಇಲ್ಲ ಒಂದು 4 ಗಿಡ, 1-2 ಗಿಡ, 3 ಗಿಡ ಇದ್ರೆ, 1 ಗಿಡ ಇದ್ರೂ ವರ್ಷಕ್ಕೆ ಬೇಕಾಗುವಷ್ಟು ನಿಮ್ಗೆ ಕಾಳುಮೆಣಸು ಖಂಡಿತವಾಗ್ಲೂ ಲಭ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಮುಂದಿನ ಆರೈಕೆ ಹೇಗ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಈ ರೀತಿಯಾಗಿ ಕಾಳುಮೆಣಸನ್ನ ನಾವು ಮನೆಯಲ್ಲೇ ಬೆಳೆಸ್ಕೊಬಿಟ್ರೆ ನಮಗೆ ತುಂಬಾ ಒಳ್ಳೆ ಕಾಳುಮೆಣಸು ನಮ್ಗೆ ಮನೆಯಲ್ಲೇ ಲಭ್ಯ ಆಗುತ್ತೆ. ಈ ರೀತಿಯಾಗಿ ಎಲ್ಲಾ ಗಿಡನು ಆದಷ್ಟು ಮನೆಯಲ್ಲೇ ಬೆಳೆಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಗಿಡ ಬೆಳೆಸಕ್ಕಾಗಲ್ಲ ಅಂದು ಸಾಧ್ಯವಾದಷ್ಟು ಮಟ್ಟಿಗೆ ಪಾಟಲ್ಲಿ ಗಿಡನ ನಾವು ಈ ರೀತಿಯಾಗಿ ಬೆಳೆಸ್ಕೋಬಹುದು. ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಪೊದೆ ಕಾಳುಮೆಣಸಿನ ಬಗ್ಗೆ ಕೊಟ್ಟಂತಹ ಒಂದು ವಿವರಣೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.